ಶುರುವಾಯಿತು ತೈಲ ಬಿಕ್ಕಟ್ಟು. ಸದ್ಯದಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗುತ್ತೆ. ಮುಗಿಯದ ಮಧ್ಯಪ್ರಾಚ್ಯ ಸಂಘರ್ಷ ಮತ್ತೆ ತೈಲ ಬಿಕ್ಕಟ್ಟು ಶುರುವಾಗೋ ಆತಂಕ ಶುರುವಾಗಿದೆ. ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡುವಂತೆ ಪ್ರಧಾನಿ ಮೋದಿ ಕರೆ ಮಾಡಿದ್ದಾರೆ. ಮತ್ತೆ ತೈಲ ಬಿಕ್ಕಟ್ಟು ಶುರುವಾಗಿರುವ ಆತಂಕ ಎದುರಾಗಿದ್ದು ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಿ ಅಂತ ಪ್ರಧಾನಿ ಮೋದಿ ಕರೆ ನೀಡಿದ್ದಾರೆ. ಮೋದಿ ಹೇಳಿಕೆ ಬೆನ್ನಲ್ಲೇ ದೇಶಾದ್ಯಂತ ತೈಲ ಬಿಕ್ಕಟ್ಟು ಶುರುವಾಗುವ ಆತಂಕ ಶುರುವಾಗಿದ್ದು ಸಂಘರ್ಷದ ಕಾರಣಕ್ಕೆ ಇನ್ನೂ ಹಾರ್ಮೋಸ್ ಜಲಸಂಧಿ ಮುಕ್ತವಾಗಿಲ್ಲ. ಈಗಾಗಲೇ ಹಲವು ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಇದೆ. ದೇಶದ ಹಲವೆಡೆ ಪೆಟ್ರೋಲ್ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಇದ್ದು ಮಧ್ಯಪ್ರಾಚ್ಯ ದೇಶಗಳಿಂದ ಸಮರ್ಪಕವಾಗಿ ಕಚ್ಚಾ ತೈಲ ಪೂರೈಕೆ ಆಗ್ತಾ ಇಲ್ಲ. ಒಂದು ವೇಳೆ ಸಂಘರ್ಷ ಮುಂದುವರೆದ್ರೆ ಇದು ಇನ್ನೂ ವಿಕೋಪಕ್ಕೆ ಹೋಗೋ ಸಾಧ್ಯತೆಗಳು ಹೆಚ್ಚಾಗಿವೆ. ಇವತ್ತು ಮುಗೀತು ನಾಳೆ ಮುಗೀತು ಅಂದುಕೊಳ್ತಾ ಇರೋ ಸಂಘರ್ಷ ಇನ್ನೂ ಮುಂದುವರಿತಾ ಇರೋ ಕಾರಣಕ್ಕೆ ತೈಲ ಕಡಿಮೆ ಬಳಸೋದಕ್ಕೆ ಮೋದಿ ಕರೆ ನೀಡಿದ್ದಾರೆ. ಎಂಟು ಸಂದೇಶಗಳನ್ನ ಮೋದಿ ನೀಡಿದ್ದಾರೆ. ಕೃಷಿಗೆ ಡೀಸೆಲ್ ಬಿಟ್ಟು ಸೌರಶಕ್ತಿ ಪಂಪ್ ಸೆಟ್ ಬಳಕೆಗೆ ಆದ್ಯತೆ ಕೊಡಿ. ಅಷ್ಟ ಸಂದೇಶಗಳು ಮೋದಿಯಿಂದ. ಕೊರೋನಾ ಟೈಮ್ ರೀತಿ ವರ್ಕ್ ಫ್ರಮ್ ಹೋಮ್ ಮರು ಜಾರಿ ಮಾಡಿ. ಆನ್ಲೈನ್ ವರ್ಚುವಲ್ ಸಭೆ ನಡೆಸೋದಕ್ಕೆ ಕ್ರಮ ತೆಗೆದುಕೊಳ್ಳಿ. ಸ್ವಂತ ವಾಹನ ಬಿಟ್ಟು ಬಸ್ ಮೆಟ್ರೋ ರೈಲುಗಳನ್ನು ಬಳಸಿ. ಅನಗತ್ಯ ವಿದೇಶ ಪ್ರವಾಸ, ರಜೆ, ಮದುವೆಗಳನ್ನು ತಪ್ಪಿಸಿ. 1 ವರ್ಷ ಅನಗತ್ಯ ಚಿನ್ನ ಖರೀದಿ ಮಾಡೋದಕ್ಕೆ ಹೋಗಬೇಡಿ. ಗೊಬ್ಬರ ಬಳಕೆ 50% ಕಡಿತ ಮಾಡಿ. ಸಾವಯವ ಕೃಷಿಗೆ ಆದ್ಯತೆ ನೀಡಿ. ಕೃಷಿಗೆ ಡೀಸೆಲ್ ಬಿಟ್ಟು ಸೌರಶಕ್ತಿ ಪಂಪ್ ಸೆಟ್ ಬಳಕೆಗೆ ಆದ್ಯತೆ ಕೊಡಿ. ಪೆಟ್ರೋಲ್ ಡೀಸೆಲ್ ಮಿತ ಬಳಕೆಗೆ ಮೋದಿ ಸಲಹೆ ಇಫೆಕ್ಟ್. ರಾಜ್ಯ ಆಹಾರ ಸರಬರಾಜು ಇಲಾಖೆಯಿಂದ ಮಾರ್ಗಸೂಚಿ. ಪೆಟ್ರೋಲ್ ಬಂಕ್ಗಳಿಗೆ ಹೊಸ ಮಾರ್ಗಸೂಚಿ ಬಿಡುಗಡೆಯಾಗಿದೆ. ಬೇಕಾ ಬಿಟ್ಟಿ ಪೆಟ್ರೋಲ್ ಡೀಸೆಲ್ ಪೂರೈಸಿದ್ರೆ ಹುಷಾರ್. ಪೆಟ್ರೋಲ್ ಡೀಸೆಲ್ ವಾಹನ ಟ್ಯಾಂಕ್ಗೆ ಮಾತ್ರ ಪೂರೈಸಬೇಕು. ಗರಿಷ್ಠ 200 ಲೀಟರ್ ಇಂಧನ ಪೂರೈಕೆಗೆ ಮಾತ್ರ ಅವಕಾಶ ಇದೆ. ಬಾಟಲ್ ಕ್ಯಾನ್ಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕೋ ಹಾಗಿಲ್ಲ. ನಿಯಮಾನುಸಾರ ಮಾತ್ರ ಇಂಧನ ಪೂರೈಕೆ ಮಾಡಬೇಕು. ರೈತರಿಗೆ ಇಂಧನ ಅಗತ್ಯತೆ ಕುರಿತು ಮಾಹಿತಿ ಪಡೆದು ಪೂರೈಸಬೇಕು. ಹೊಸ ರೂಲ್ಸ್ ಜಾರಿಯಾಗ್ತಾ ಇದ್ದು ಅನಗತ್ಯವಾಗಿ ಪೆಟ್ರೋಲ್ ಡೀಸೆಲ್ ಪೂರೈಕೆ ಮಾಡೋ ಹಾಗಿಲ್ಲ. ಬಾಟಲ್ ಕ್ಯಾನ್ಗಳನ್ನು ಹಿಡ್ಕೊಂಡು ಬಂದ್ರೆ ಅದರಲ್ಲಿ ಹಾಕೋ ಹಾಗಿಲ್ಲ. ಇಂಧನ ಮಾರಾಟ ಮಾಡುವ ಕುರಿತು ಕಟ್ಟುನಿಟ್ಟಿನ ಸೂಚನೆಯನ್ನ ಸರ್ಕಾರ ಹೊರಡಿಸಿದೆ. ಅದರ ಕಾಪಿ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.